ಬೆಂಗಳೂರಿನಲ್ಲಿ ನವ ವಿವಾಹಿತೆ ಗಾನವಿ ಆತ್ಮಹತ್ಯೆ ಕೇಸ್ಗೆ ಈಗ ಟ್ವಿಸ್ಟ್ ಒಂದು ಸಿಕ್ಕಿದೆ. ಪತ್ನಿ ಗಾನವಿ ಆತ್ಮಹತ್ಯೆ ಬೆನ್ನಲ್ಲೇ ಪತಿ ಸೂರಜ್ ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇನ್ನು ಸೂರಜ್ ಅವರ ತಾಯಿ ಜಯಂತಿ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಅಸ್ವಸ್ಥರಾಗಿದ್ದಾರೆ. ಅವ್ರನ್ನ ನಾಗ್ಪುರದ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸಾವು ಬದುಕಿನ ಮಧ್ಯೆ ಹೋರಾಟ ನಡೀತಾ ಇದೆ. ಶ್ರೀಲಂಕಾದಿಂದ ವಾಪಸ್ ಆಗಿ ಆತ್ಮಹತ್ಯೆಗೆ ಗಾನವಿ ಯತ್ನಿಸಿದ್ರು, ಆದರೆ ಅವರು ಕೂಡ ಸತ್ತು ಹೋಗ್ಬಿಟ್ರು. ಹನಿಮೂನನ್ನು ಮೊಟಕುಗೊಳಿಸಿ ಅರ್ಧದಲ್ಲೇ ಬೆಂಗಳೂರಿಗೆ ವಾಪಸ್ ಆಗಿದ್ರು. ನಿನ್ನೆ ಗಾನವಿ ಮೃತಪಡ್ತಾರೆ. ರಾಮಮೂರ್ತಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಘಟನೆ ಬಳಿಕ ಮಹಾರಾಷ್ಟ್ರದ ನಾಗ್ಪುರಕ್ಕೆ ಸೂರಜ್ ಕುಟುಂಬ ಹೋಯಿತು. ತಾಯಿ ಜಯಂತಿ, ಸೋದರ ಸಂಜಯ್ ಜೊತೆ ನಾಗ್ಪುರಕ್ಕೆ ಹೋಗಿರ್ತಾರೆ. ಗಾನವಿ ಪೋಷಕರು, ಸಂಬಂಧಿಕರ ಒಂದು ಅವಮಾನವನ್ನು ತಾಳಲಾರದೆ ಸೂಸೈಡ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆ ಗಾನವಿ ಕುಟುಂಬಸ್ಥರು ಸೂರಜ್ ಮನೆ ಮುಂದೆ ಹೋಗಿ ಅವರ ಪೋಸ್ಟರ್ನ ಹಿಡ್ಕೊಂಡು ಕಾಣೆಯಾಗಿದ್ದಾರೆ ಅಂಥೇಳಿ ಘೋಷಣೆ ಕೂಗ್ತಾ ಪ್ರತಿಭಟನೆಯನ್ನು ನಡೆಸಿದರು. ಅವನು ಗಂಡಸಲ್ಲ, ನಪುಂಸಕ, ಅವ್ನು ನಮ್ಮ ಮಗಳನ್ನು ಟಚ್ಚೇ ಮಾಡಿಲ್ಲ, ನಮ್ಮಿಂದ ಅಷ್ಟು ಒಡೆ ಇಸ್ಕೊಂಡ್ರು, ಇಷ್ಟು ದುಡ್ಡು ಇಸ್ಕೊಂಡ್ರು, ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಮಾಡಿಸ್ಕೊಂಡ್ರು. ಆದರೆ ಈ ವಿಚಾರವನ್ನು ಮುಂದಿಟ್ಟಿದ್ರು. ನನ್ನ ಮಗಳಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು, ವರದಕ್ಷಿಣೆ ತರುವಂತೆ, ಕಾರು ಕೊಡಿಸುವಂತೆ, ಹೀಗೆ ಸಾಲು ಸಾಲು ಆರೋಪಗಳನ್ನು ಗಾನವಿ ಅವರ ಪೋಷಕರು ಮಾಡಿದರು. ಅದರ ಅವಮಾನವನ್ನು ತಾಳಲಾರದೆ ಸೂರಜ್ ಹಾಗೆ ಅವರ ಕುಟುಂಬ ಆತ್ಮಹತ್ಯೆಯ ನಿರ್ಧಾರವನ್ನು ಕೈಗೊಳ್ಳುತ್ತಾ ಅನ್ನುವಂಥ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಯಾಕಂದರೆ ಈಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನುವಂಥ ಭಯ ಕೂಡ ಒಂದು ಕಡೆ ಕಾಡ್ತಾ ಇತ್ತು ಅವ್ರಿಗೆ. ಇಲ್ಲಿ ಪೋಷಕರು ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದು ಕೈಗೆ ಸಿಕ್ಕರೆ ಮತ್ತೆ ಅವ್ರನ್ನ ಥಳಿಸುವಂಥ ಸಾಧ್ಯತೆಗಳು ಕೂಡ ಇತ್ತು. ಹಾಗಾಗಿಯೇ ಅವರು ನಾವು ಬಂದರೆ ಇವರು ನಮ್ಮ ಸುಮ್ಮನೆ ಬಿಡಲ್ಲ ಅನ್ನುವಂಥ ಕಾರಣ, ಮತ್ತು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಮನಸ್ಸಿಗೆ ಹಚ್ಕೊಂಡು ಈ ಒಂದು ನಿರ್ಧಾರಕ್ಕೆ ಬಂದಿರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಾನವಿ ಆಯಿತು, ಸೂರಜ್ ಕುಟುಂಬ ಕೂಡ ಆತ್ಮಹತ್ಯೆಯ ನಿರ್ಧಾರ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಅವಮಾನ ಆಗುತ್ತೆ, ನಮಗೆ ಸಮಾಜದಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ, ಮತ್ತು ಆ ಕುಟುಂಬಸ್ಥರು ಕೂಡ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನುವಂತಹ ಆ ಭಯಕ್ಕೆ ಅಂಜಿ ಈ ನಿರ್ಧಾರವನ್ನು ಮಾಡಿರಬಹುದಾ? ಏನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದೆ? ಪ್ರಭು, ಇಲ್ಲಿ 2-3 ಆಯಾಮದಲ್ಲಿ ಪ್ರಕರಣವನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಗಂಡ ಹೆಂಡತಿಯ ವೈಯಕ್ತಿಕ ಕಾರಣಕ್ಕೆ ಗಲಾಟೆ ಆಗಿ ಆಕೆ ತವರು ಮನೆಗೆ ಹೋಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ಲ, ಇಲ್ಲ ವರದಕ್ಷಿಣೆ ಕಿರುಕುಳಕ್ಕೆ ಏನೋ ಇವರು ಕಿರುಕುಳ ತಾಳಲಾರದೆ ಹೋಗಿ ಆಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರೆ, ಇಲ್ಲ ಇವರಿಬ್ಬರ ನಡುವೆ ಹೊಂದಾಣಿಕೆ ಆಗದೆ ತನಗೆ ಗಂಡ ಹೆಂಡತಿಯಾಗಿ ಜೀವನವನ್ನು ಸಾಗಿಸ್ದೆ, ಏನಾದರೂ ಸಾಂಸಾರಿಕ ಜೀವನದಲ್ಲಿ ವೈಯಕ್ತಿಕವಾಗಿ ಇವರಿಬ್ಬರ ನಡುವೆ ಸಮಸ್ಯೆಗಳಿತ್ತ ಅನ್ನೋಂಥ ಅನುಮಾನಗಳಿರುವಂಥದ್ದು. ಅದರ ಜೊತೆಗೆ ಇತ್ತ ತವ್ರ ಮನೆಯಲ್ಲಿ ಈಕೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಈಕೆ ಆತ್ಮಹತ್ಯೆ ಬಳಿಕ ಅವಳ ಮೇಲೆ ದೂರ ಆಗುತ್ತೆ. ಗಂಡನ ತಾಯಿ ಮತ್ತು ಆತನ ತಮ್ಮನ ಮೇಲೂ ಕೂಡ ಪ್ರಕರಣ ದಾಖಲಾಗುತ್ತೆ, ಜಯಂತಿ, ಸೂರಜ್ ಮತ್ತು ಸಂಜಯ್ ಮೇಲೆ. ಸೊ ಪ್ರಕರಣ ದಾಖಲಾದ ಜೊತೆಗೆ ಇವರ ಮನೆಯವರು, ಗಾನವಿ ಮನೆಯವರು ಹೋಗಿ ಪ್ರೊಟೆಸ್ಟನ್ನು ಮಾಡುವಂಥದ್ದು, ಅವರ ಮನೆ ಮುಂದೆ ಗಲಾಟೆಗಳು ಕೂಡ ಆಗುತ್ತೆ. ಇವೆಲ್ಲವನ್ನೂ ನೋಡ್ತಾ ಅವರು ಏನೋ ಅಲ್ಲಿಂದ ಅಂದರೆ ಬೆಂಗಳೂರಿಂದ ಎಸ್ಕೇಪ್ ಆಗಿರ್ತಾರೆ ಇನ್ಸಿಡೆಂಟ್ ಆದ ಬಳಿಕ. ಇದೀಗ ನಿನ್ನೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿರ್ತಾರೆ. ಅಲ್ಲಿ ಆತ ಸೂರಜ್, ಗಾನವಿಯ ಪತಿ ಏನಿದ್ದ ಆತ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥದ್ದು. ಅದರ ಜೊತೆಗೆ ಅವರ ತಾಯಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅವರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ ಅನ್ನೋ ಮಾಹಿತಿ ಇರುವಂಥದ್ದು. ಅಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ಇವರ ವೈಯಕ್ತಿಕ ಕಾರಣಗಳು ಬೀದಿ ರಂಪಾಟ, ಹಾದಿ ರಂಪಾಟಗಳಾಗಿ ಎರಡೂ ಮನೆಯಲ್ಲೂ ಕೂಡ ಒಂದೊಂದು ಜೀವಗಳನ್ನು ಕಳ್ಕೊಂಡಿರುವಂಥದ್ದು. ದೊಡ್ಡವರು ಮುಂದೆ ನಿಂತು ಕೂತು ಮಾತನಾಡಿದರೆ ಸೊ ಹೊಂದಾಣಿಕೆ ಮಾಡಿಕೊಂಡು ಸಂಸಾರವನ್ನು, ಬದುಕನ್ನು ಮಾಡ್ಕೊಂಡು ಹೋಗ್ಲಿಕ್ಕೆ ಅವಕಾಶಗಳಿತ್ತೇನೋ. ಆದರೆ ವೈಯಕ್ತಿಕ ಮತ್ತು ಈಗೋಗಳ ಗಲಾಟೆಗಳೇನಿತ್ತು, ಇದರಿಂದಾಗಿ ಗಾನವಿ ಮನೆಯಲ್ಲೂ ಕೂಡ ಒಬ್ಬರು ಬೆಳೆದು ನಿಂತ ಮಗಳು ಮೃತಪಟ್ಟಿರುವಂಥದ್ದು. ಇತ್ತ ಪತಿ ಸೂರಜ್ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಎರಡೂ ಮನೆಯಲ್ಲೂ ಇಬ್ಬರು ಕೂಡ ಏನು ವಯಸ್ಸಿಗೆ ಬಂದಿದ್ದಂಥ ಇಬ್ಬರು ಮಕ್ಕಳು ಕೂಡ, ಅಂದರೆ ಗಂಡ ಹೆಂಡತಿ ಅವರಿಬ್ಬರೂ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋ. ಅಂದರೆ ಒಟ್ಟಾರೆಯಾಗಿ ಈ ಜಗಳದಿಂದ ಎರಡೂ ಮನೆಯಲ್ಲೂ ಒಬ್ಬೊಬ್ಬರು ಪ್ರಾಣವನ್ನು ಕಳ್ಕೊಳ್ಬೇಕಾಗಿತ್ತೆ ಹೊರತು ಅದರಿಂದ ಏನನ್ನು ಕೂಡ ಇವರು ಗಳಿಸ್ಕೊಂಡಂಗಾಗಿಲ್ಲ. ಸದ್ಯ ಈ ಬಗ್ಗೆ ಪ್ರಕರಣ ದಾಖಲು ಮಾಡ್ಕೊಂಡಿರುವಂಥ ರಾಮಮೂರ್ತಿನಗರ ಪೊಲೀಸರು ಯಾವ ರೀತಿಯಾಗಿ ಪ್ರಕರಣವನ್ನು ನೋಡ್ತಾರೆ, ಅಂದರೆ ಸತ್ಯಾಸತ್ಯತೆ ಏನು ಹೊರಬರುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.